ಹಾಯ್ ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ಟೈಮ್ ನಾವು ಬಯೋಗ್ಯಾಸ್ ಬಗ್ಗೆ ವಿಡಿಯೋ ಮಾಡಿದ್ವಿ. ನಿಮ್ಮ ಸಪೋರ್ಟ್ಗೆ ತುಂಬ ಧನ್ಯವಾದಗಳು. ಸೊ ಇವತ್ತೇನಂತಂದ್ರೆ ಸುಮಾರು ಜನ ನಮಗೆ ಕೇಳಿರೋದು ಏನಂತಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಹಳ್ಳಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕಂದ್ರೆ ಸೊ ಯಾವ ಥರ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸುಮಾರು ಜನ ಕೇಳಿದ್ದೀರಾ. ಅದ್ರ ಜೊತೆಗೆ ಸೊ ಮುಂಚೆ ನಮ್ಮ ಮನೆಯಲ್ಲಿ ಇತ್ತು ಕೂಡ, ಬಟ್ ಅದು ಫೇಲ್ ಆಯಿತು, ಸರಿಯಾಗಿ ವರ್ಕ್ ಆಗಲಿಲ್ಲ. ಸೊ ಹಂಗಾಗಿ ಇದೆಲ್ಲ ವೇಸ್ಟು, ಇದರಿಂದ ಏನು ಯೂಸ್ ಇಲ್ಲ ಅನ್ನೋ ಥರನೂ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡೋಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ ಒಂದು 10 ವರ್ಷ 15 ವರ್ಷ ಹಿಂದ್ಗಡೆ ಹೋದ್ರೆ ಸೊ ಎಲ್ಲಾ ಕಡೆನೂ ಇದು ಕಾಣಿಸ್ತಾ ಇತ್ತು. ಎಲ್ಲಾ ಫಾರ್ಮ್ ಹೌಸ್ ಅಲ್ಲಿ, ಎಲ್ಲಾ ರೈತರ ಮನೆಗಳಲ್ಲಿ ಇದು ಕಾಣಿಸ್ತಾ ಇತ್ತು. ಬಟ್ ಇವಾಗ ಅದು ಆಕ್ಚುಲಿ ಅಷ್ಟು ಸಕ್ಸಸ್ ಆಗ್ಲಿಲ್ಲ. ಯಾಕಂತಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಇಟ್ಟಿಗೆಯಿಂದ, ಈ ಕೆಂಪು ಇಟ್ಟಿಗೆ ಬರುತ್ತಲ್ಲ, ಮಣ್ಣಿಟ್ಟಿಗೆ, ಸೊ ಅದರಿಂದ ಗೋಡೆ ಕಟ್ತಾ ಇದ್ರು. ಅದೇನಾಗ್ತಾ ಇತ್ತು, 1 ವರ್ಷನೋ 2 ವರ್ಷನೋ ಅದಾದ್ಮೇಲೆ ಏನಾಗುತ್ತೆ, ಈ ಬಿಸಿಲು ಮಳೆಗೆ ಏನಾಗ್ತಾ ಇತ್ತು, ಹೋಲಾಗಿ ಏರ್ ಪಾಸ್ ಆಗ್ತಾ ಇತ್ತು. ಅದು ಫೇಲ್ ಆಗ್ಬಿಡ್ತು. ಅದನ್ನ ಆಕ್ಚುಲಿ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ರು, ಬಟ್ ಯಾರು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇರಲಿಲ್ಲ, ಸರಿಯಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಸಬ್ಸಿಡಿಯಿಂದ ಬಂದಿರೋ ಕೆಲವೊಂದು ಸ್ಕೀಮ್ಗಳು ಹಂಗೆ ಕ್ವಾಲಿಟಿ ಸಿಮೆಂಟ್ ಯೂಸ್ ಮಾಡಲ್ಲ, ಹಂಗಾಗಿ ಅದು ಫೇಲ್ ಆಗ್ಬಿಡ್ತು. ಫೇಲ್ ಆದ್ಮೇಲೆ ಗೌರ್ಮೆಂಟ್ ಸ್ಟಾಪ್ ಮಾಡಿತ್ತು ಅದನ್ನ. ಇವಾಗ ಈ ಇನ್ಫೋಸಿಸ್ ಫೌಂಡೇಶನ್ ದವ್ರು ಏನಂತಂದ್ರೆ ಅದನ್ನೆಲ್ಲ ಚೆಕ್ ಮಾಡಿ ಇದಕ್ಕೆ ಒಂದು 100% ಸೊಲ್ಯೂಷನ್ ಕೊಡಬೇಕು ಅಂತ ಒಂದು ಒಳ್ಳೆ ಕ್ವಾಲಿಟಿ ಕಿಟ್ ಅನ್ನ ರೆಡಿ ಮಾಡಿದ್ರು. ಆಮೇಲೆ ಈ ಕಿಟ್ ರೆಡಿ ಮಾಡ್ಬೇಕಾದ್ರೆ ಅವ್ರು ಸುಮಾರು ಟೆಸ್ಟ್ಗಳು ಮಾಡಿದ್ದಾರೆ. ಆಕ್ಚುಲಿ ನಾವು ಕೆಲವೊಂದು ರೈತರು ಕೊಟ್ಟು ಟೆಸ್ಟ್ ಮಾಡಿ 100% ಸಕ್ಸಸ್ ಆದ್ಮೇಲೆ ಇದನ್ನ ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ಯಾಕಂದ್ರೆ ನಮ್ಮ ಮನೇಲಿ ಕೂಡ ಓಲ್ಡ್ ಇತ್ತು, 2 ವರ್ಷ ಆದ್ಮೇಲೆ ಏರ್ ಪಾಸ್ ಆಗಿ ಅದು ವರ್ಕ್ ಆಗಲಿಲ್ಲ. ಅದರಿಂದ ಕೂಡ ಗ್ಯಾಸ್ ಸ್ಟೋವ್ ಯೂಸ್ ಮಾಡ್ತಾ ಇದ್ವಿ. ಅವರೇ ಒಂದು ಲೈಟ್ಸ್ ಕೂಡ ಕೊಡ್ತಾ ಇದ್ರು. ಸೊ ಅದೆಲ್ಲ ವರ್ಕ್ ಆಗ್ತಿದ್ವು. ದನಗಳಿಗೆಲ್ಲ ಹೊರಗಡೆ ನಾವು ಅದೇ ಲೈಟ್ಸ್ ಯೂಸ್ ಮಾಡ್ತಾ ಇದ್ವಿ. ನನಗೆ ಇನ್ನೂ ಗೊತ್ತಿದೆ ಅದು. ಬಟ್ ಇವಾಗಿನ ಬಂದಿರೋ ಕಿಟ್ ಇದೆಯಲ್ಲ, ಇದು 100% ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್. 10 ವರ್ಷ ಅವರೇ ವಾರಂಟಿ ಕೊಡ್ತಾರೆ. ಆಮೇಲೆ ನಿಮಗೆ ಆ ಬಲೂನ್ ಏನೂ ಆಗಲ್ಲ, ಯಾಕಂದ್ರೆ ಅಂತ ಸ್ಟ್ರಾಂಗ್ ಬಲೂನ್ ಇದೆ. ಸೊ ಆಮೇಲೆ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಇನ್ಫಾರ್ಮೇಶನ್ ಇದೆ. ಮುಂಚೆ ಓಲ್ಡ್ ಇದ್ದಾಗ ಸುಮ್ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಕನೆಕ್ಷನ್ ಕೊಟ್ಟು ಹೋಗ್ಬಿಡ್ತಿದ್ರು. ಬಟ್ ಇದು ಹೆಂಗಂತಂದ್ರೆ ಎಷ್ಟು ಬಿಸಿಲು ಆ ಬಲೂನ್ ಮೇಲೆ ಬೀಳುತ್ತೋ ಅಷ್ಟು ಗ್ಯಾಸ್ ನಿಮ್ಗೆ ಜಾಸ್ತಿ ಜನರೇಟ್ ಆಗುತ್ತೆ. ಸೊ ಇದೆಲ್ಲ ತುಂಬಾ ಅನುಕೂಲ ಇದೆ. ಸೊ ಹಂಗಾಗಿ ನೀವು ಓಲ್ಡ್ ಕಂಪೇರ್ ಮಾಡಕ್ ಹೋದ್ರೆ ತುಂಬಾ ಜಾಸ್ತಿ ಟೈಮ್ ನಿಮ್ಗೆ ಗ್ಯಾಸ್ ಸಿಗುತ್ತೆ ಒಳ್ಳೇದು. ಆಮೇಲೆ ತುಂಬಾ ಈಸಿ ಇಂಪ್ಲಿಮೆಂಟೇಶನ್ ಇದೆ. ಸೊ ಎಲ್ಲರೂ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಇದನ್ನ ಮಿಸ್ ಮಾಡಲೇ ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸುಮಾರು ಜನ ಕೇಳಿರೋದು ಏನಂತಂದ್ರೆ ನಾನು ನಮ್ಮ ಮನೆಯಲ್ಲಿ ಮಾಡಿಸ್ಕೋಬೇಕು ಅಂತಂದ್ರೆ ಏನ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ಇದ್ರ ರಿಲೇಟೆಡ್ ನಾನು ಕೂಡ ಸುಮಾರು, ಈಗ ನಮಗೆ ಏಜೆಂಟ್ ಯಾರು ಮಾಡಿಕೊಟ್ಟಿದ್ನೋ ಅವ್ನು ಕೇಳಿದಾಗ ಅವ್ನು ಹೇಳಿರೋದು ಇವತ್ತು ಬಾಗಲಕೋಟದಲ್ಲಿ ಇನ್ನೂ ನಡೀತಾ ಇದೆ ಅಂತೆ. ಬಟ್ ಅದು ಮುಧೋಳ ತಾಲೂಕಲ್ಲಿ ಇಲ್ಲ, ಮೇ ಬಿ ಬೇರೆ ತಾಲೂಕಲ್ಲಿ ನಡೀತಾ ಇರಬಹುದೇನೋ ಗೊತ್ತಿಲ್ಲ. ಅವನಿಗೆ ಕಾಂಟ್ಯಾಕ್ಟ್ ಇಲ್ಲ, ಯಾಕಂದ್ರೆ ಅವನು ಬರೀ ಮುಧೋಳ ತಾಲೂಕಲ್ಲಿ ಮಾತ್ರ ಅವನು ಈ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ವೆ ಮಾಡ್ತಾ ಇದ್ದ ಅಷ್ಟೇ. ಓಕೆ. ಸೊ ಕರೆಂಟ್ಲಿ ನನಗೆ ಗೊತ್ತಿರುವಂಗೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ನಡೀತಾ ಇದೆ. ಸೊ ನಾನು ಈ ಇನ್ಫೋಸಿಸ್ ಫೌಂಡೇಶನ್ ಅವರಿಗೆ ಮೇಲ್ ಮಾಡಿದ್ದೆ. ಸೊ ಮೇಲ್ ಮಾಡಿದಾಗ ಅವರು ರಿಪ್ಲೈ ಮಾಡಿದ್ದೇನಂತಂದ್ರೆ ಇವಾಗ ಕರೆಂಟ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ನಡೀತಾ ಇದೆ ಅಂತ ನನಗೆ ಮೇಲ್ ಬಂದಿದೆ. ಓಕೆ. ಆಮೇಲೆ ಈಗ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು ಇಲ್ಲ. ಸೊ ನೀವು ಅದಕ್ಕೆ ಏನಂತಂದ್ರೆ ನಿಮ್ಮ ಪುರಸಭೆ ಅಧ್ಯಕ್ಷರು ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ ಇರ್ತಾರಲ್ಲ, ಸೊ ಅವ್ರ ಜೊತೆ ನೀವು ಎನ್ಕ್ವೈರಿ ಮಾಡಿ ಅವರು ನಿಮಗೆ ಮೇ ಬಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಸೊ ಇನ್ನೊಂದು ಏನಂತಂದ್ರೆ ನೀವು ವರಿ ಮಾಡೋದಿಲ್ಲ. ಯಾಕಂತಂದ್ರೆ ಅವರು ನಿಮ್ಮ ಪ್ರತಿಯೊಂದು ಮನೆಗೂ ಕೂಡ ಬಂದು ಕೇಳ್ತಾರೆ ಆಕ್ಚುಲಿ. ಯಾಕಂದ್ರೆ ಇದು ಗೋರ್ಮೆಂಟ್ ಅಲ್ಲಲ್ಲ, ಗೋರ್ಮೆಂಟ್ ಅಂಡರಲ್ಲೇ ಮಾಡ್ತಾ ಇರ್ಬೋದು, ಬಟ್ ಇವರ ಓನ್ ಫೌಂಡೇಶನ್ ಇಂದ ಮಾಡ್ತಾರೋದ್ರಿಂದ ಇವ್ರ ಇಂಟೆನ್ಷನ್ ಇರೋದು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಸೊ ಹಾಗಾಗಿ ಪ್ರತಿಯೊಂದು ರೈತರಿಗೂ ಕೂಡ ಅವ್ರು ಬಂದು ಮೀಟ್ ಮಾಡಿ ಅವ್ರ ಮನೆಯಲ್ಲಿ ದನಗಳಿದೆನಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡಿ ಸರ್ವೆ ಮಾಡಿ ಆಮೇಲೆ ನಿಮಗೆ ಎಸ್ ಅಂತಂದ್ರೆ ಇಂಪ್ಲಿಮೆಂಟ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಇನ್ಫೋಸಿಸ್ ಫೌಂಡೇಶನ್ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಮೇಲ್ ಮಾಡಿ ಚೆಕ್ ಮಾಡ್ಕೋಬಹುದು, ಕೂಡ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೋಬಹುದು. ಸೊ ನಮಗೆ ಸಿಕ್ಕಿರೋ ಮಾಹಿತಿ ಮಾತ್ರ ಇಷ್ಟಿದೆ. ಸೊ ಇವಾಗ ಕರೆಂಟ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ನಡೀತಾ ಇದೆ, ಬಟ್ ಇನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಅವ್ರು ಮಾಡ್ತಾರೆ, ಬಟ್ ಯಾವಾಗಂತ ಶೋರ್ ಇಲ್ಲ. ಏನ್ ಜಾಸ್ತಿ ವರಿ ಮಾಡೋದಿಲ್ಲ. ನಿಮ್ ಏರಿಯಾಕ್ ಬಂದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಹಂಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಈಗ ನಮ್ಮ ಬ್ರದರ್ ಮತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕಂಪ್ಲೀಟ್ ವಾಚ್ ಮಾಡಿ. ನಮಸ್ಕಾರ. ನಾವು 26 ತಾರೀಕು ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ವಿ ಬಯೋಗ್ಯಾಸ್ ಬಗ್ಗೆ. ಅದರಲ್ಲಿ ನಾವು ಕೊಟ್ಟಿರೋ ಮಾಹಿತಿಯಲ್ಲಿ ಸ್ವಲ್ಪ ಅಪೂರ್ಣ ಅಂತ ಅನಿಸ್ತು. ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಡಿಯೋ ಮಾಡಬೇಕು ಅನಿಸ್ತು. ಯಾಕಂದ್ರೆ ಅಲ್ಲಿ ಕೆಲವು ಜನ ಕಮೆಂಟ್ಸಲ್ಲಿ ಹಾಕಿದರು, ನಮ್ಮ ಜಿಲ್ಲೆಯಲ್ಲಿ ಸಿಗುತ್ತಾ, ನಮ್ಮ ತಾಲೂಕಲ್ಲಿ ಸಿಗುತ್ತಾ. ಈ ಚಾಮರಾಜನಗರದಿಂದ ಗುಲ್ಬರ್ಗ ಬೀದರ್ವರೆಗೂ, ಬೆಳಗಾವಿ ಬಾಗಲಕೋಟೆ ರಾಯಚೂರು ಎಲ್ಲ ಕಡೆ ಜನರು ಕಮೆಂಟ್ಸಲ್ಲಿ ಹಾಕಿದರು.
ಅದಕ್ಕೆ ನಾವು ಕೊಟ್ಟಿರೋ ಮಾಹಿತಿ ಅಪೂರ್ಣ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕೋಣ, ಸ್ವಲ್ಪ ಜನರಿಗೆ ಮಾಹಿತಿ ತಲುಪತ್ತೆ ಅಂತ ನಮ್ಮ ಅಭಿಪ್ರಾಯ ಬಂದ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂದರೆ ಇದು CSR ಫಂಡ್, ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ಕೀಮಲ್ಲಿ ಈ ಸ್ಕೀಮ್ನ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದು ರಾಮನಗರದಲ್ಲಿ ಮಾಡಿದ್ದಾರೆ. ಅಲ್ಲಿ ಟೆಸ್ಟ್ ಥರ ಮಾಡಿ ಏನೋ ಆ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರಂತೆ, ಇತ್ತೀಚೆಗೆ ಕೇಳಲ್ಪಟ್ಟೆ. ಬಟ್ ಅದಾದಮೇಲೆ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ. ಏನಿಲ್ಲ, ಈ ಸ್ಕೀಮ್ ಬಗ್ಗೆ ಕೃಷಿ ಇಲಾಖೆಯಲ್ಲಿ ಮಾಹಿತಿ ಇರುತ್ತೆ. ಯಾಕೆಂದರೆ ಅವರು ಫಸ್ಟ್ ಟೈಮ್ ಈ ಸ್ಕೀಮ್ನ ಕೃಷಿ ಇಲಾಖೆ ವತಿಯಿಂದನೇ ಲಾಂಚ್ ಮಾಡಿರೋದು, ನೇರವಾಗಿ ಯಾರಿಗೂ ಕೊಟ್ಟಿಲ್ಲ. ಅವರು ಈ ಎಲ್ಲ ಜಿಲ್ಲೆಗಳಲ್ಲಿ ಕೊಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರು ಯಾವಾಗೆಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಕೊಡೋ ಪ್ಲ್ಯಾನ್ ಇದೆ ಅಂತ ಒಂದು ಮಾಹಿತಿ ಇದೆ. ಕಿಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ನಾನು ತೋರಿಸ್ತೇನೆ. ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಇಷ್ಟು ಸ್ಪೇಸ್ ಬಿಟ್ಟು ಈ ಸಗಣಿ ಹಾಕೋದಕ್ಕೆ ಏನು ಬೇಕಲ್ಲ ಇದೊಂದು ಕಟ್ಟೆ ಮಾಡಿರ್ತಾರೆ. ಇದು 2 ಇಟ್ಟಂಗಿ, ಅಂದರೆ 2 ಇಟ್ಟಿಗೆ, ಸಿಮೆಂಟ್ ಇಟ್ಟಿಗೆ ಬರುತ್ತಲ್ಲ, 2 ಇಟ್ಟಿಗೆ, ಈ ಕಡೆ 2, ಈ ಕಡೆಯಿಂದ 2, ಈ ಸೈಜ್ಗೆ ಇರುತ್ತೆ. ಇದು ಬಿಟ್ಟು ಈ ಕಡೆ ಏನು ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ಗೆ 9x10 ಸೈಜ್ ಇರುತ್ತೆ. ಹೊರಗಡೆಯಿಂದ ಗೋಡೆ ಕಟ್ಟೋದಕ್ಕೆ. ಅದಕ್ಕೆ ಅವರು ಫಸ್ಟ್ ಬಂದು ಇದ್ರ ಮೇಲೆ ನಾವು ತೂದಾಡಿದ್ರು ಏನೂ ಆಗಲ್ಲ. ಅವ್ರು ಫಸ್ಟು ಇದನ್ನು ಯಾವ ಥರ ಸ್ಕೀಮ್ ನಾವು ಒಂದು ಸರಿ ಓಕೆ ಆದಮೇಲೆ ಬಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದ ಮೇಲೆ ನಮ್ಮ ಹತ್ರ ಎಷ್ಟು ದನಗಳಿದೆ, ಎಷ್ಟು ಸಗಣಿ ಬರುತ್ತೆ ಪ್ರತಿ ದಿವಸ ಎಷ್ಟು kg ಸಗಣಿ ಬರುತ್ತೆ ಅದನ್ನೆಲ್ಲ ಲೆಕ್ಕ ಮಾಡಿ 2 ರಿಂದ 3 ದನ ಇದ್ದರೆ ಆರಾಮಾಗಿ ಕೊಟ್ಟೆ ಬಿಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಇದ್ರಂತೂ ಏನು ತೊಂದರೆ ಇಲ್ಲ. ಆಮೇಲೆ ಇದು ಬಂದಾದಮೇಲೆ ಒಂದು ಸರಿ ಅವರು ಸರ್ವೆ ಮಾಡ್ತಾರೆ, ಇವ್ರಿಗೆ ಎಷ್ಟು ಕೊಡಬೇಕು, ಏನು ಎಷ್ಟು ದನ ಇದೆ, ಏನು ಇವ್ರಿಗೆ ಮಾಡೋದಕ್ಕೆ ಸ್ಪೇಸ್ ಇದೆಯಾ, ಯಾವ ಥರ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ಆ ಥರ ನೋಡಿಕೊಂಡು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅವರು ಇದ್ರ ಸೈಜ್ ಹೇಳ್ತಾರೆ. ನಮ್ಮದು ಏನಾದ್ರು ನಾವು ಈ ಸ್ಕೀಮಲ್ಲಿ ನಾವು ಫಿಟ್ ಆಗ್ತೀವಿ ಅಂತಂದರೆ, ಒಂದು ಸ್ಕೀಮ್ ಓಕೆ ನಮ್ಮ ಸ್ಕೀಮ್ ಸ್ಯಾಂಕ್ಷನ್ ಆದಮೇಲೆ 10x9 ಆ ಸೈಜ್ಗೆ ಒಂದು ಗುಂಡಿ ತೆಗಿಬೇಕು. 1 ಫೀಟು 1.5 ಫೀಟು ಅವ್ರು ಏನು ಹೇಳ್ತಾರೆ ಆ ಥರ. ನಾವು ಯಾವ ಏರಿಯಾದಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಎಲ್ರಿಗೂ ಒಂದೇ ಥರ ಇರೋಲ್ಲ ಡೆಪ್ತ್. ಒಬ್ಬರಿಗೆ 1 ಫೂಟ್ ಬರ್ಬೋದು, ಒಬ್ಬರಿಗೆ 2 ಫೀಟ್ ಬರ್ಬೋದು, ಒಬ್ಬರಿಗೆ 1.5 ಫೂಟ್ ಬರ್ಬೋದು, ಆ ಥರ ಇರುತ್ತೆ. ಅದಾದಮೇಲೆ ನಾವು ಅಷ್ಟು ಗುಂಡಿ ಅವ್ರು ಹೇಳಿದಷ್ಟು ತೆಗೆದು ಕೊಡಬೇಕು. ಅವ್ರ ಕಡೆಯಿಂದ ಲೇಬರ್ ಕೊಡ್ತಾರೆ, ಗೌಂಡಿ ಲೇಬರ್ ಎಲ್ಲ ಬಂದುಬಿಟ್ಟು ಇದಕ್ಕೆ ಏನು ಬೇಕು ನಾವು ಮೆಟೀರಿಯಲ್ ಅವರೆಲ್ಲ ಲೆಕ್ಕ ಕೊಡ್ತಾರೆ. ಇಷ್ಟು ಇಟ್ಟಿಗೆ, ಸಿಮೆಂಟ್ ಇಟ್ಟಿಗೆ, ಆಮೇಲೆ ಉಸುಕು, ಸಿಮೆಂಟ್, 1 ಚೀಲ ಸಿಮೆಂಟ್, ಒಂದು ಬ್ಯಾಗ್ ಸಿಮೆಂಟ್ ಆಗುತ್ತೆ. ಅಷ್ಟೆಲ್ಲ ನಾವು ಮೆಟೀರಿಯಲ್ ತಂದು ರೆಡಿ ಇಟ್ಕೊಂಡ್ಬಿಟ್ರೆ ಅವ್ರ ಕಡೆಯಿಂದ ನಾವು ಮೆಟೀರಿಯಲ್ ರೆಡಿ ಆದಮೇಲೆ ಅವ್ರು ಕಾಲ್ ಮಾಡಿದ್ರೆ ಬಂದು ಈ ಥರ ಎಲ್ಲ ಕಟ್ಟಿ ಕೊಡ್ತಾರೆ. ಅದಾದಮೇಲೆ ಇದು ಫಿಟ್ಟಿಂಗ್ಸ್ ಬಂದರೆ ಇದು ಟ್ಯೂಬ್ ಇರುತ್ತೆ, ಅವ್ರ ಕಡೆಯಿಂದನೇ ಬರುತ್ತೆ ಎಲ್ಲ ಟ್ಯೂಬೆಲ್ಲ. ಪೈಪು, ಆ ಪೈಪು ಮತ್ತು ಅದು ಡ್ರಮ್ ನಾವೇ ಇಟ್ಕೊಂಡಿರೋದು. ಆ ಪೈಪು, ಈ ಕಡೆ ಪೈಪು, ಇನ್ಲೆಟ್ಟು ಮತ್ತು ಇದು ಔಟ್ಲೆಟು. ಅದಾದಮೇಲೆ ಇಲ್ಲಿ ಇದು ಸ್ಲರಿ ಔಟ್ಲೆಟು, ಇದು ಗ್ಯಾಸ್ ಔಟ್ಲೆಟು. ಇದು ಕಿಟ್ ಫಸ್ಟಿಗೆ ಒಂದು ಸರಿ ಫಿಟ್ ಆದಮೇಲೆ ಇದ್ರ ಮೇಲೆ ಈ ಲೆವೆಲ್ಗೆ, ಇದ್ರ ಲೆವೆಲ್ಗೆ ನೀರು ತುಂಬ್ಕೋಬೇಕು. ಈ ಟ್ಯೂಬಲ್ಲಿ ಕಂಪ್ಲೀಟ್ ನೀರು ತುಂಬಬೇಕು. ಇದ್ರ ಲೆವೆಲ್ಗೆ, ಇದೇನು ಕನ್ನಡ ಇರುತ್ತಲ್ಲ, ಇದ್ರ ಲೆವೆಲ್ಗೆ ನೀರು ತುಂಬಬೇಕು. ನೀರು ತುಂಬಿದ ಮೇಲೆ ಈ ಕಡೆ ಸಗಣಿನ ಕಲಿಸ್ಬೇಕು. ಒಂದು ವೇಳೆ ನಮ್ಮ ಹತ್ರ ಸ್ಟಾಕ್ ಮಾಡಿಕೊಂಡು ಒಂದು 10 ಅಥವಾ 15 ದಿವಸದ್ದು ಅಥವಾ 8 ದಿವಸದ್ದು ಸಗಣಿನ ಸ್ಟಾಕ್ ಮಾಡಿಕೊಂಡು ಒಂದೇ ಸಾರಿ ಕಲಿಸಿದ್ರೂ ಪರವಾಗಿಲ್ಲ. ಅಥವಾ 8 ದಿವಸ ಕಂಟಿನ್ಯೂಸ್ ಡೇ ಬೈ ಡೇ ನಾವು ದಿನ ಪ್ರತಿದಿನವೂ ಮುಂಜಾನೆ ಸಾಯಂಕಾಲ ಮಿಕ್ಸ್ ಮಾಡಿ 1 ಟೈಮ್ ಕಲಿಸಿದ್ರೂ ಪರವಾಗಿಲ್ಲ. ಆ ಥರ ಕಲಿಸಿದ್ರೆ ಒಂದು 8 ದಿವಸ ಬೇಕು ಒಳಗಡೆ ಗ್ಯಾಸ್ ರೆಡಿಯಾಗಿ ನಮ್ಗೆ ಗ್ಯಾಸ್ ಬರೋದಕ್ಕೆ. 8 ದಿವಸ ಆದಮೇಲೆ ಅದು ಗ್ಯಾಸ್ ಬರುತ್ತೆ. ಆವಾಗ ನಾವು ಒಳಗಡೆ ಅದು ಗ್ಯಾಸ್ ಕಿಟ್ಟು ಪೈಪ್ ಎಲ್ಲ ಇರುತ್ತೆ. ಇಲ್ಲಿ ನೀರು ಸಗಣಿ ಆದಮೇಲೆ ಆ ಕಡೆ ಸ್ಲರಿದು ಔಟ್ಲೆಟ್ ಇರುತ್ತೆ, ಇಲ್ಲಿ ಗ್ಯಾಸ್ ಔಟ್ಲೆಟ್ ಇರುತ್ತೆ. ಈ ಗ್ಯಾಸ್ ಔಟ್ಲೆಟ್ ಇಲ್ಲಿಂದ ಗ್ಯಾಸ್ ಬಂದಾದಮೇಲೆ ಈ ಕಡೆಯಿಂದ ಸೀದಾ ಮನೆ ಕನೆಕ್ಷನ್ ಇರುತ್ತೆ. ಇಲ್ಲಿ ಒಂದು ಈ ನೀರಿನ ಡಬ್ಬ, ಒಂದು ಡಬ್ಬ ಇರುತ್ತೆ, ಒಂದು 2 ಲೀಟ್ರ್ ನೀರಿನ ಡಬ್ಬ ಇರುತ್ತೆ. ಇದ್ರ ಒಳಗಡೆ ಏನಿರುತ್ತೆ, ಈ ಗ್ಯಾಸ್ ಏನು ಇಲ್ಲಿಂದ ಬರುತ್ತಲ್ಲ, ಬಂದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಓಪನ್ ಇದು ಇರುತ್ತೆ, ಪೈಪ್ ಟೀ ಥರ ಇರುತ್ತೆ. ಇದೊಂದು ಪೈಪು ಇಲ್ಲಿ ಮುಂದೆ ಹೋಗುತ್ತೆ, ಅದು ನೀರಲ್ಲಿ ಮುಳುಗಿರುತ್ತೆ ಟೀ. ಒಂದು ವೇಳೆ ನಮಗೆ ಇಲ್ಲಿ ಗ್ಯಾಸ್ ಹೋಗೋದು ಬಂದಾಗಿರುತ್ತೆ, ಒಂದು ವೇಳೆ ಒಳಗಡೆ ಗ್ಯಾಸ್ ಬಳಸ್ತಾ ಇಲ್ಲ ಅಂದರೆ ಈ ಟ್ಯೂಬಲ್ಲಿ ಒಂದು ಗ್ಯಾಸ್ ಜಾಸ್ತಿ ತಯಾರಾಗಿಬಿಟ್ರೆ ಹೆಚ್ಚಿಗೆ ಬರೋ ಗ್ಯಾಸ್ ಪ್ರೆಷರು ತನ್ನಿಂದ ತಾನೇ ಈ ನೀರಲ್ಲಿ ಏನು ಮುಳುಗಿರುತ್ತಲ್ಲ ಅದರಲ್ಲಿ ಔಟ್ ಆಗುತ್ತೆ. ಎಕ್ಸ್ಟ್ರಾ ಪ್ರೆಷರ್ ಇದ್ದರೆ ಅದು ಔಟ್ ಆಗುತ್ತೆ. ಇದು ಬಾಕಿ ಎಲ್ಲನೂ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿ ಹೇಳಿದ್ದೀನಿ, ನೋಡಿದ್ರೆ ನೀವೆಲ್ಲ ಇಷ್ಟೇ. ಮತ್ತು ಇದರಲ್ಲಿ ಏನು ಬೇರೆ ಹಂತ ಪರಿ ಏನು ಇರೋಲ್ಲ. ಈ ಕಡೆ ಬಂದ್ಬಿಟ್ಟು
ಸ್ಲರಿದು ಈ ಥರ ಇದು ಯಾವಾಗ ಅದರಲ್ಲಿ ಗ್ಯಾಸ್ ರೆಡಿ ಆಗುತ್ತೋ ರೆಡಿ ಆದಮೇಲೆ ಗ್ಯಾಸ್ ಜಾಸ್ತಿ ಆದಾಗ ತನ್ನಷ್ಟಕ್ಕೆ ತಾನೇ ನಾವು ಸಗಣಿ ಹಾಕ್ತಾ ಇರೋದು ಕಲಿಸ್ತಾ ಇರೋದು ಇಲ್ಲಿ ಹೆಚ್ಚಿಗೆ ಆಗಿರೋ ಸ್ಲರಿ ಅದು ಇಲ್ಲಿ ಬಂದು ಹೊರಗಡೆ ಬಂದು ಈ ಥರ ಜಮಾ ಮಾಡ್ಕೋತೀವಿ. ನಾವು ಬೇಕಂದರೆ ಇದನ್ನು ಫಿಲ್ಟ್ರ್ ಮಾಡಿ ಡ್ರಿಪ್ಪಲ್ಲೂ ಕೊಡ್ಬೋದು. ಇಲ್ಲಾಂದರೆ ನಾವು ಹಾಯಿ ನೀರು ಕಾಲುವೆ ಮುಖಾಂತರ ಹಾಸೋದಾದ್ರೆ ನಮ್ಗೆ ನೀರಿನ ಮುಖಾಂತರ ಹಾಯಿ ನೀರಿನ ಮುಖಾಂತರ ಕೊಡ್ಬೋದು. ಈ ಥರ ಮಾಡ್ಕೊಂಡಿದ್ದೀವಿ. ಮತ್ತು ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಾದ್ರೆ ನಮ್ಮ ಹತ್ರ ಅಂಥ ಕಂಪ್ಲೀಟಾಗಿ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಒಬ್ಬ ಯೂಸರ್ ಆಗಿ ಅಥವಾ ನಾವು ಇದ್ರ ಬಳಕೆದಾರರಾಗಿ ಇಷ್ಟೇ ನನ್ನ ಹತ್ರ ಇರೋ ಮಾಹಿತಿ. ಹೆಚ್ಚಿಗೆ ಏನಾದ್ರು ಬೇಕಾದ್ರೆ ಇನ್ಫೋಸಿಸ್ ಅವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ಫೋಸಿಸ್ CSR ಫಂಡ್ ಅವ್ರು ಯಾವ ಅಲ್ಲಿ ಆಫೀಸಿಯಲ್ಲಾಗಿ ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಬಟ್ ನನಗೆ ಗೊತ್ತಿರೋ ಮಾಹಿತಿ ಮಾತ್ರ ಇಷ್ಟೇ. ಇದ್ರದ್ದು ಸಂಪೂರ್ಣ ಬಳಕೆ ಬಗ್ಗೆ ಏನೂ ತೊಂದರೆ ಇಲ್ಲ. ಇದನ್ನು ಏನು ಬೇಕಾದ್ರೆ ಇನ್ನು ಯಾರು ಬೇಕಾದ್ರೂ ಕ್ವಶನ್ ಮಾಡಿದ್ರೆ ನಾವು ಹೇಳ್ಬೋದು. ನಾನು ಒಬ್ಬನೇ ಸ್ಕೀಮ್ನ ಇದನ್ನು ಮಾಡ್ಕೊಳ್ಳೋಕ್ಕೆ ಬಂದಿದ್ದೆ. ಆಮೇಲೆ ನಾನು ಅಕ್ಕಪಕ್ಕದವ್ರಿಗೆ ಕೇಳಿದೆ, ಮಾಡ್ತೀವಿ ಅಂತಂದರು. ಸರಿ ಅಂತೇಳಿ ನಮ್ಮ ಸಹೋದರರು ಒಂದಿಬ್ಬರು ಹಾಕ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರಿಗೊಂದು ಹಾಕ್ಸಿದ್ವಿ. ನಮ್ಮ ಸಂಬಂಧಿಗಳು ಪಕ್ಕದಲ್ಲೇ ಒಂದಿಬ್ಬರು ಇದ್ದಾರೆ, ಅವ್ರಿಗೂ ಹಾಕ್ಸಿದ್ದೀವಿ. ಅದಾದಮೇಲೆ ಸ್ಕೀಮ್ ಮುಗ್ದೇ ಹೋಯ್ತು, ಅದು ಲಾಸ್ಟ್ ಎಂಡಿಗೆ ಬಂದಿತ್ತು. ಹೀಗಾಗಿ ಬೇರೆಯವ್ರಿಗೂ ಇನ್ನೊಂದು ಇಷ್ಟು ಜನ ಕೇಳಿದ್ರು ಇಲ್ಲಿ ಅಕ್ಕಪಕ್ಕದವ್ರು, ಬಟ್ ಸಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಏನಾದರೂ ಸ್ಟಾರ್ಟ್ ಆದರೆ ಅಥವಾ ಆ ಥರ ಏನಾದ್ರು ಮಾಹಿತಿ ನನ್ನ ಹತ್ರ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಎಲ್ರಿಗೂ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳೋದಕ್ಕೆ ಹೇಳ್ತೀನಿ. ನಮಸ್ಕಾರ.